ಇವತ್ತ ಅನ್ನ ತಿಂತಿದ್ದೀವಿ ಅಂದರೆ ಅದು ಯದುವಂಶದ ಭಿಕ್ಷೆ. ದೊಡ್ಡಣ್ಣ ಮನದಾಳದ ಮಾತು. ಸ್ನೇಹಿತರೆ, ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ದೊಡ್ಡಣ್ಣ ಅವರು ತಮ್ಮ ಹಳೆಯ ದಿನಗಳನ್ನು ನೆನೆದಿದ್ದಾರೆ ಹಾಗೂ ಮೈಸೂರು ಮಹಾರಾಜರ ನಿಸ್ವಾರ್ಥ ಸಹಾಯವನ್ನು ಹಾಡಿ ಹೊಗಳಿದ್ದಾರೆ. ಕಲರ್ಸ್ ಕನ್ನಡದಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮಕ್ಕೆ ಮೈಸೂರು ಮಹಾರಾಜರಾದ ಯದುವೀರ್ ಒಡೆಯರು ಆಗಮಿಸಿದ್ದರು. ಅನುಬಂಧ ಅವಾರ್ಡ್ ಕಾರ್ಯಕ್ರಮಕ್ಕೆ ಬಂದಿದ್ದ ಯದುವೀರ್ ಒಡೆಯರ್ ಅವರಿಗೆ ಸನ್ಮಾನ ಕೂಡ ಮಾಡಿದರು. ಅಷ್ಟೇ ಅಲ್ಲದೆ ಅವರಿಂದ ಹಿರಿಯ ಕಲಾವಿದರುಗಳಿಗೆ ಅವಾರ್ಡನ್ನು ಕೂಡ ಕೊಡಿಸಿದ್ದಾರೆ. ಅದರಲ್ಲೂ ಹಿರಿಯ ನಟ ದೊಡ್ಡಣ್ಣ ಅವರಿಗೆ ಅವಾರ್ಡ್ ನೀಡಿ ಗೌರವಿಸಿದ್ದಾರೆ. ಆ ಸಂದರ್ಭದಲ್ಲಿ ದೊಡ್ಡಣ್ಣ ಅವರು ಯದುವೀರ್ ಒಡೆಯರ್ ವಂಶದ ಬಗ್ಗೆ ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ. ಯದುವೀರ್ ಒಡೆಯರ್ ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾಗಿದ್ದಾರೆ. ಮಹಾರಾಜ ವಂಶಸ್ಥರು ರಾಜ್ಯಕ್ಕೆ ಏನೆಲ್ಲ ಸಹಾಯ ಮಾಡಿದ್ದಾರೆ ಎಂಬುದನ್ನು ಕೂಡ ದೊಡ್ಡಣ್ಣ ಅವರು ವೇದಿಕೆಯ ಮೇಲೆ ತಿಳಿಸಿದ್ದಾರೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ರಾಜ ಪರಂಪರೆ ಎಂಥದ್ದು ಅಂದರೆ, ಈ ಮಣ್ಣಲ್ಲಿ ನಮಗೆ ಆಶ್ರಯ, ಅನ್ನ, ವಿದ್ಯೆ, ಬೆಳಕು, ಆರೋಗ್ಯ ಕೊಟ್ಟಂಥ ವಂಶ ಯಾವುದಾದರೂ ಇದ್ದರೆ ಅದು ಯದುವಂಶ. ಸುಮಾರು 70 ವರ್ಷದಿಂದ ನಮ್ಮ ಅಮ್ಮ ನಂಜಮ್ಮ ಜೊತೆಗೆ ನಮ್ಮ ದೊಡ್ಡಮ್ಮ ನಾಗಮ್ಮ ಅಂತ ಅವರು ಹೇಗೆ ಕಣ್ಣಂಬಾಡಿ ಕಟ್ಟಿದ್ರು ಅಂತ ಮನೆಯಲ್ಲಿದ್ದ ಒಡವೆಗಳನ್ನೆಲ್ಲ ಮಾರಿ ಬ್ರಿಟಿಷ್ ಸಾಮ್ರಾಜ್ಯದವರು ಪರವಾನಗಿ ಕೊಡದೇ ಇದ್ರೂ ಹೋರಾಟ ನಡೆಸಿ ನಾವು ಕಟ್ಟಿಸ್ತೀವಿ ಅಂತ ಕಟ್ಟಿಸಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂದು ಇತಿಹಾಸವನ್ನು ಹೇಳಿದ್ದಾರೆ. ಅವರೇನಾದರೂ ಕನ್ನಂಬಾಡಿ ಕಟ್ಟೆ ಕಟ್ಟಿಸದೇ ಇದ್ದರೆ ನಾವೆಲ್ಲ ಏನಾಗ್ತಾ ಇದ್ವಿ, ಇವತ್ತಿನವರೆಗೂ ಹೊಗೆ ಸೊಪ್ಪು ಬೆಳೆದುಕೊಂಡು ಇರಬೇಕಾಗಿತ್ತು ಅಂತ ನಮ್ಮ ತಾಯಿ ಮತ್ತು ದೊಡ್ಡಮ್ಮ ಹೇಳ್ತಾ ಇದ್ರು. ಇವತ್ತೇನಾದರೂ ಸಣ್ಣ ಅಕ್ಕಿ ಅನ್ನ ಊಟ ಮಾಡ್ತೀವಿ ಅಂದರೆ ಯದುವಂಶದವರು ಕೊಟ್ಟ ಭಿಕ್ಷೆ ಎಂದು ಮಹಾರಾಜರು ವಂಶಸ್ಥರನ್ನು ದೊಡ್ಡಣ್ಣ ಹಾಡಿ ಹೊಗಳಿದ್ದಾರೆ. ಸ್ನೇಹಿತರೆ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.